ಪೊಲೀಸ್ ನೇಮಕಾತಿ ಅರ್ಜಿ ಶುಲ್ಕಕ್ಕೆ ಬಾಬು ಹುಸೇನ್ ಕಿಡಿ, ಸರ್ಕಾರಕ್ಕೆ ಹೋರಾಟದ ಎಚ್ಚರಿಕೆ. ವಿದ್ಯಾರ್ಥಿ ರೈತರ ಪರ ಬಾಬು ಹುಸೇನ್ ಬ್ಯಾಟಿಂಗ್, ಸರ್ಕಾರದ ವಿರುದ್ಧ ವಾಗ್ದಾಳಿ. ಅರ್ಜಿ ಶುಲ್ಕ ರದ್ದುಪಡಿಸಿ, ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ. ಬಾಬು ಹುಸೇನ್. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಾಬು ಹುಸೇನ್, ಪೊಲೀಸ್ ನೇಮಕಾತಿಗೆ ವಿಧಿಸಿರುವ 700 ಹಾಗೂ 500 ಅರ್ಜಿ ಶುಲ್ಕವು ನಿರುದ್ಯೋಗಿ ಯುವಕರಿಗೆ ಅನ್ಯಾಯವಾಗಿದೆ. ಕೂಡಲೇ ಈ ಶುಲ್ಕವನ್ನು ರದ್ದುಗೊಳಿಸಿ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಹಣವನ್ನು ಮರುಪಾವತಿಸಬೇಕು ಎಂದಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಉಚಿತ ಆರೋಗ್ಯ ಸೇವೆ, 10ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗೆ ಉಚಿತ ಶಿಕ್ಷಣ ಜಾರಿಯಾಗಬೇಕು. ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನ ಕಡ್ಡಾಯ ವಿಷಯವನ್ನಾಗಿ ಮಾಡಬೇಕು. ರೈತರಿಗೆ ಸರ್ಕಾರದ ದಾಖಲೆಗಳು ಹಾಗೂ ಸೌಲಭ್ಯಗಳು ಯಾವುದೇ ಶುಲ್ಕವಿಲ್ಲದೆ ದೊರೆಯಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ಜನ್ಮಭೂಮಿ ಕನ್ನಡಿಗರ ಸೇನೆ ವತಿಯಿಂದ ರಾಜ್ಯ ಕಾರ್ಯಕಾರಿಣಿ ಸಭೆ ಶಿಡ್ಲಘಟ್ಟದಲ್ಲಿ ಹಮ್ಮಿಕೊಳ್ಳಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಇವತ್ತೊಂದು ದಿನ ಏನು ನಾವು ಸರ್ಕಾರಕ್ಕೆ ಕೆಲವೊಂದು ಮನವಿಗಳನ್ನು ಮಾಡಲಿದ್ದೇವೆ. ನಮ್ಮ ಹುದ್ದೆಗಳನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಅದರಲ್ಲಿ ಸುಮಾರು ಸೇವಾ ಶುಲ್ಕ ಅಂತ ಹೇಳ್ಬಿಟ್ಟು 700 ರೂಪಾಯಿ 500 ರೂಪಾಯಿ ಈ ರೀತಿ ಸರ್ಕಾರ ಆ ಶುಲ್ಕನ ತಗೊಳ್ತಾ ಇದೆ. ನಾನು ಸರ್ಕಾರದ ಕೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ಏನು 55,000 ಹುದ್ದೆಗಳನ್ನು ತಾವು ಸರ್ಕಾರದಿಂದ ನೇಮಕ ಮಾಡ್ತಾ ಇದ್ದೀರ, ಅದಕ್ಕೆ ಕನಿಷ್ಠ ಪಕ್ಷ ಒಂದು 5 ರಿಂದ 6 ಲಕ್ಷ ಜನ ಅಭ್ಯರ್ಥಿಗಳು ಪತ್ರಿಕೆಯನ್ನು ಹಾಕ್ತಾರೆ. ಆ 6 ರಿಂದ 700 500 ರೂಪಾಯಿ ತಗೊಳ್ತಾ ಇದ್ದೀರ. ಸುಮಾರು 6 ರಿಂದ 7 ಲಕ್ಷ ಅಭ್ಯರ್ಥಿಗಳ ಶುಲ್ಕವನ್ನು ತಾವು ಇಸ್ಕೊಂಡು ಹುದ್ದೆ ಕೊಡೋದಾದರೆ 50,000 ಹುದ್ದೆಗಳನ್ನು ಕೊಡ್ತಾ ಇದ್ದೀರ. ಈ ಹಣವನ್ನು ದುರುಪಯೋಗ ಆಗ್ತಾ ಇದೆ. ಉತ್ತೀರ್ಣ ಆಗಿರೋ ಸದಸ್ಯರನ್ನ ನೀವು ಹುದ್ದೆಗೆ ತಗೊಳ್ತಾ ಇದ್ದೀರಾ, ಅನುತ್ತೀರ್ಣ ಆದವ್ರನ್ನ ಮನೆಗೆ ಬಿಡ್ತಾ ಇದ್ದೀರಾ. ಅಂತಹ ಅನುತ್ತೀರ್ಣ ಆದ ವಿದ್ಯಾರ್ಥಿಗಳಿಗೆ ಇದು ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಏನು ಮಾಡ್ತಾ ಇದ್ದೀನಿ, ಏನು ಈ ಹುದ್ದೆಗಳನ್ನು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀರಾ, ಆ ಹುದ್ದೆಗಳ ಶುಲ್ಕವನ್ನು ಅನುತ್ತೀರ್ಣ ಆದವರು ತಮ್ಮ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆದವರ ಹುದ್ದೆ ಹಣವನ್ನು ತಾವು ಹಿಂತಿರುಗಿಸ್ಬೇಕು, ಸರ್ಕಾರ ಹಿಂತಿರುಗಿಸ್ಬೇಕು. ಮುಂದಿನ ದಿನಗಳಲ್ಲಿ ಏನಿವತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಯಾವುದೇ ಸರ್ಕಾರಿ ಶಾಲೆ ಆಗಲಿ, ಸರ್ಕಾರಿ ಅನುದಾನಿತ ಶಾಲೆ ಆಗಲಿ, ಕನ್ನಡ ಕಲಿಕೆ ಕಡ್ಡಾಯ ಆಗಬೇಕು. ಯಾವುದೇ ಕಾರಣಕ್ಕೂ ಇದರ ಜೊತೆಗೆ ಏನಿವತ್ತು ಸರ್ಕಾರ, ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಆರೋಗ್ಯ ಉಚಿತವಾಗಿ ಆರೋಗ್ಯ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು. ಮುಂದಿನ ಹಂತದಲ್ಲಿ ಏನು ನಮ್ಮ ಇಡೀ ರಾಜ್ಯದಲ್ಲಿ, ಇಡೀ ದೇಶಕ್ಕೆ ಎಲುಬಾಗಿರುವ ಅನ್ನದಾತರಿಗೆ ಒಂದು ಮಾತನ್ನು ಕರ್ನಾಟಕ ಸರ್ಕಾರಕ್ಕೆ ಒಂದು ಪ್ರಶ್ನೆನ ಮಾಡೋದಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಇವತ್ತು ಏನು ಅನ್ನದಾತರಿಗೆ ತಾವು ಪಹಣಿ EC ಅನ್ನೋ ನಕಲು ಪ್ರತಿಗಳನ್ನು ಕೊಡ್ತಾ ಇದ್ದೀರ. ಈ ಒಂದು ನಕಲು ಪ್ರತಿ ಕೊಡಬೇಕಾದ್ರೆ ತಮಗೆ ಕನಿಷ್ಠ ಪಕ್ಷ 60 ಪೈಸೆ ವೆಚ್ಚ ಆಗುತ್ತೆ. ಆದರೆ ತಾವು 100 ರೂಪಾಯಿ ಅದನ್ನು ಶುಲ್ಕನ ಭರಿಸ್ತಾ ಇದ್ದೀರಾ. ಇದು ಖಂಡಿತವಾಗ್ಲೂ ಅನ್ಯಾಯ, ರೈತರಿಗೆ ಆಗ್ತಾ ಇರೋ ಅನ್ಯಾಯ. ಈ ಶುಲ್ಕವನ್ನು ತಾವು ಉಚಿತವಾಗಿ ಕೊಡಬೇಕು. ಪ್ರತಿಯೊಂದು ರೈತರಿಗೆ ಪಹಣಿ ಹಾಗೂ ಹಕ್ಕುಪತ್ರಗಳನ್ನು ಏನು ಪತ್ರಗಳನ್ನು ವಿತರಿಸ್ತಾ ಇದ್ದೀರಾ, ನಕಲು ಪತ್ರಗಳನ್ನು, ಈ ದೇಶದ ಅನ್ನದಾತ ರೈತ ಬೆನ್ನೆಲುಬಾಗಿ ನಿಂತಿರ್ತಾನೆ. ಅಂತಹ ರೈತನಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಂಬಂಧಪಟ್ಟ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಏನಿದೆ ಅನ್ನದಾತನಿಗೆ ನೆರವಾಗಿ ನಿಂತ್ಕೋಬೇಕು ಸರ್ಕಾರ. ಮುಂದಿನ ಹಂತದಲ್ಲಿ ಇವತ್ತು ನಾವು ಕರ್ನಾಟಕ ಜನ್ಮಭೂಮಿ ಕನ್ನಡಿಗರ ಸೇನೆ ವತಿಯಿಂದ ಇವತ್ತು ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ನಿಗದಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಕನ್ನಡ ಹಬ್ಬನ ನಮ್ಮ ಕರ್ನಾಟಕದ ಗಡಿ ಪ್ರದೇಶವಾದ ಬಾಗೇಪಲ್ಲಿಯಲ್ಲಿ, ಇಲ್ಲಿ ತೆಲುಗು ಭಾಷೆ ಅತಿ ಹೆಚ್ಚಾಗಿದೆ. ಹಾಗಾಗಿ ಅಲ್ಲಿ ಒಂದು ನಾಡು ನುಡಿ ನೆಲ ನಮ್ಮ ಸಂಸ್ಕೃತಿ ಉಳಿಸೋದಕ್ಕಾಗಿ ಕನ್ನಡ ಹಬ್ಬವನ್ನು ಆಚರಿಸಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವು ಎಲ್ಲ ಒಂದು ಉದ್ದೇಶ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಅಂತರ್ರಾಜ್ಯದ ಮಟ್ಟದಲ್ಲಿ, ರಾಜ್ಯದ ಗಡಿ ಭಾಗಗಳು ಏನಿದೆ, ಆಂಧ್ರ ಆಗಿರ್ಬೋದು ಹಾಗೂ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಇಂಥ ಗಡಿ ಭಾಗದಲ್ಲಿ ನಮ್ಮ ಕನ್ನಡ ಹಬ್ಬನ ಆಚರಿಸ್ತಾ ಮುಂದಿನ ದಿನಗಳಲ್ಲಿ ನಾಡು ನುಡಿ ರಕ್ಷಣೆಗಾಗಿ ನಾವು ಸದಾ ಸಿದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮ ಸುದ್ದಿವಾಹಿನಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಾಗದದ ಬೆಲೆ 60 ಪೈಸೆ, ನಕಲು ಪ್ರತಿ ಸರ್ಕಾರದಿಂದ ಕೊಡಬೇಕೇ ವಿನಃ ರೈತರು ಯಾಕೆ ಅದನ್ನು ಹಣ ಕೊಟ್ಟು ತಗೋಬೇಕು? ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು. ತಾವೆಲ್ಲಿ ರೈತ ಅನ್ನದಾತ ಆಗಿರ್ತಾನೆ, ದೇಶದ ಬೆನ್ನೆಲುಬಾಗಿ ನಿಂತಿದ್ದಾನೆ. ಅಂತಹ ರೈತನಿಗೆ ನೀವು ನಕಲು ಪ್ರತಿಗಳು ಕೊಡೋದಕ್ಕೂ 100 ರೂಪಾಯಿ ಇಸ್ಕೊಂಡು ದ್ರೋಹ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಬೇರೆ ಮಾತೇ ಇಲ್ವಲ್ಲ? ಯಾಕೆ ಹೇಳಬಾರ್ದು ನಾವು? ಅದನ್ನು ಯಾಕೆ
ಶುಲ್ಕ ಇಲ್ಲದೆ ಕೊಡಬೇಕು, ಸರ್ಕಾರ ಕೊಡಲೇಬೇಕಾಗುತ್ತೆ. ಇವತ್ತು ಏನು ಸರ್ಕಾರ ಏನು ತಾಲೂಕು ಆಡಳಿತ ಕಚೇರಿಯಲ್ಲಿ ಏನು ಅಧಿಕಾರಿಗಳಿದ್ದಾರೋ ಸರ್ವಾಧಿಕಾರಿಗಳಾಗ್ತಾ ಇದ್ದಾರೆ. ಏನಂದರೆ ಈ ಭೂಗಳರಿಂದ ಹಣ ಪಡೆಯೋದು ಸುಲಭ ಆಗ್ಬಿಟ್ಟಿದೆ. ಇವತ್ತು ನಮ್ಮ ಕರ್ನಾಟಕದಿಂದ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕು. ಇವತ್ತು ನಮ್ಮ ಕನ್ನಡಿಗರ ಹೋರಾಟ ಏನಿದೆ ಈಗಾಗಲೇ ತಮಗೆಲ್ಲರಿಗೂ ಮಾಹಿತಿ ಇದೆ. ಯಾವುದೇ ಒಂದು ಹೋರಾಟ ರೈತರ ಬಗ್ಗೆ ಆಗಲಿ ಕಾರ್ಮಿಕರ ಬಗ್ಗೆ ಆಗಲಿ ಅದೇನಾದರೂ ನಮ್ಮ ನೀರಿಗಾಗಿ ಹೋರಾಟ ಮಾಡೋದು ಅದು ಯಾವಾಗಲೂ ಕನ್ನಡ ಪರ ಹೋರಾಟಗಾರರು ವಿನಃ ಬೇರೆ ಯಾವುದೇ ಸರ್ಕಾರದ ವ್ಯಕ್ತಿಗಳು ಬಂದು ಹೋರಾಟ ಮಾಡ್ತಾ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲೂ ನಾನು ಹೇಳ್ತಾ ಇದ್ದೀನಿ, ಸದಾ ಸಿದ್ಧ ಕನ್ನಡ ಪರ ಹೋರಾಟಗಾರರು ಯಾವುದೇ ಒಂದು ಕರ್ನಾಟಕಕ್ಕೆ ಚ್ಯುತಿ ಬಂದಾಗ ಸದಾ ಸಿದ್ಧರಾಗಿ ಸೇನಾನಿಗಳು ಸಿಪಾಯಿಗಳಾಗಿ ನಿಂತಿರ್ತೀವಿ ಕನ್ನಡ ಪರ ಹೋರಾಟಗಾರರು. ಶಿಡ್ಲಘಟ್ಟದ ಜಂಗಮಕೋಟೆಯಲ್ಲಿ ಸರ್ಕಾರ ವತಿಯಿಂದ ಭೂ ಒತ್ತುವರಿ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರ ಜೊತೆ ಚರ್ಚಿಸಿ ನಾನು ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಬೆಂಬಲ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹೇಳೋದಕ್ಕೂ ಇಷ್ಟಪಡ್ತೇನೆ, ಆ ರೈತ ಸಂಘದ ಅಧ್ಯಕ್ಷರ ಜೊತೆ ಮಾತನಾಡಿ ನಾವು ಸಹ ಅವರೊಂದಿಗೆ ಅನಿರ್ದಿಷ್ಟ ಕಾಲ ಏನು ಧರಣಿ ಮಾಡ್ತಾ ಇದ್ದಾರೋ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಮುಂದೆ ಖಂಡಿತ ನಾವು ಸಹ ಅವರು ಬೆಂಬಲ ಕೊಡೋದಕ್ಕೆ ಖಂಡಿತ. ಇವತ್ತು ನಾನು ಎದೆ ತಟ್ಟಿ ಹೇಳಬೇಡಿ, ನಾವು ಕನ್ನಡಿಗರು ಅಂತ ಒಂದು ಲಂಚಕೋರರು ನಮ್ಮ ಗಮನಕ್ಕೆ ಬಂದಾಗ ಸರ್ಕಾರ ಹಾಗೂ ಜನರ ಮಧ್ಯೆ ಸೇತುವೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ನಾವು ಶಿಡ್ಲಘಟ್ಟದಲ್ಲಿ ಕರ್ನಾಟಕ ಜನ್ಮಭೂಮಿ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷನಾಗಿ ನಾನು ಶಿಡ್ಲಘಟ್ಟದಲ್ಲಿ ವಾಸಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಎದೆ ತಟ್ಟಿ ಹೇಳಬೇಡಿ, ನನ್ನ ಗಮನಕ್ಕೆ ಬಂದಾಗ ಇಡೀ ಸಂಘಟನೆ ಅವರ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ಅದನ್ನು ಕಂಠಮುಕ್ತವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಹ ಮಾಹಿತಿ ಬಂದಿರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಲಂಕುಷವಾಗಿ ನಾವು ವಿಚಾರಣೆ ಮಾಡಿ ನಾವು ಬೇರೆ ಯಾರು ಇದ್ದಾರೆ ಅಂತ ಹೇಳಿ ನಾವು ಒಬ್ಬರ ಮೇಲೆ ದ್ವೇಷ ಸಾಧಿಸೋದಾಗಲಿ ಅಥವಾ ಬೇರೆ ಒಬ್ಬರಿಗೆ ಬೆರಳು ತೋರಿಸೋದಾಗಲಿ ಮಾಡೋದಿಲ್ಲ. ನನ್ನ ಗಮನಕ್ಕೆ ಬಂದಿದೆ, ನಾನು ಸಹ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರು ಲಂಚ ತಗೊಳ್ತಾ ಇದ್ದಾರೋ ಅವ್ರ ವಿರುದ್ಧವಾಗಿ ಖಂಡಿತ ಹೋರಾಟ ಮಾಡಿ. ನಮ್ಮ ಹೋರಾಟ ಯಾವುದೇ ವ್ಯಕ್ತಿಯ ವಿರುದ್ಧವಲ್ಲ, ಜನರ ಹಕ್ಕುಗಳ ಪರವಾಗಿದೆ. ವಿದ್ಯಾರ್ಥಿಗಳು, ರೈತರು, ನಿರುದ್ಯೋಗಿ ಯುವಕರು ಹಾಗೂ ಕನ್ನಡಿಗರ ಹಿತಾಸಕ್ತಿಗೆ ಸರ್ಕಾರ ಧಕ್ಕೆ ತಂದ್ರೆ ನಾವು ಸುಮ್ಮನೆ ಕೂರುವುದಿಲ್ಲ. ಪೊಲೀಸ್ ನೇಮಕಾತಿ ಅರ್ಜಿ ಶುಲ್ಕವನ್ನ ತಕ್ಷಣವೇ ಹಿಂಪಡೆಯಬೇಕು. ಕನ್ನಡ ಪರ ಹೋರಾಟಗಾರ ವಿರುದ್ಧ ಪ್ರಕರಣಗಳನ್ನ ರದ್ದುಪಡಿಸಬೇಕು. ಸರ್ಕಾರ ನಮ್ಮ ಬೇಡಿಕೆಗಳನ್ನ ನಿರ್ಲಕ್ಷಿಸಿದ್ರೆ ರಾಜ್ಯದಾದ್ಯಂತ ತೀವ್ರ ಹೋರಾಟ ಆರಂಭಿಸುತ್ತೀವಿ ಎಂದಿದ್ದಾರೆ. ಕರ್ನಾಟಕ ಜನಭೂಮಿ ಕನ್ನಡಿಗರ ಸೇನೆಯ ಪರವಾಗಿ ಸರ್ಕಾರಕ್ಕೆ ಹಲವು ಜನಪರ ಬೇಡಿಕೆಗಳನ್ನು ಸಲ್ಲಿಸಿರುವುದಾಗಿ ತಿಳಿಸಿದ ಬಾಬು ಹುಸೇನ್, ಶೀಘ್ರದಲ್ಲೇ ರಾಜ್ಯ ಮಟ್ಟದ ಹೋರಾಟದ ಮುಂದಿನ ರೂಪುರೇಷೆ ಪ್ರಕಟಿಸಲಾಗಿದೆ ಎಂದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಸೈಯದ್ ಅಹಮದ್, ರಾಜ್ಯ ಕಾರ್ಯದರ್ಶಿ ಮನೋಜ್ ಕುಮಾರ್, ರಾಜ್ಯ ಉಪಾಧ್ಯಕ್ಷ ಶಂಶು, ಬೆಂಗಳೂರು ನಗರ ಅಧ್ಯಕ್ಷ ಜಾವೇದ್ ಅಹಮದ್, ಮಹಿಳಾ ಅಧ್ಯಕ್ಷೆ ತಹಸೀನ್ ತಾಜ್, ನಜೀಂ ಬಾನು, ರಾಜ್ಯ ಮಹಿಳಾ ಕಾರ್ಯದರ್ಶಿ ಸೋನು ಸಿಲಾವತ್ ಸೇರಿ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.